ಲಾಕ್ ಮಚ ನ್ಯೂಸ್ ಮೀಡಿಯಾ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸೊ ಬನ್ನಿ ಇವತ್ತಿನ 3 ನ್ಯೂಸ್ ನೋಡೋಣ. ಯಾಕಂದ್ರೆ ನಮ್ ಸಿಕ್ಕಿದ್ ಬರೀ 3 ನ್ಯೂಸ್. 4ನೇ ನ್ಯೂಸ್ ಇನ್ನೂ ಅವ್ರು ಹುಡುಕ್ತಾನೆ ಇದ್ದಾರೆ. ಅವ್ರು ಹುಡುಕ್ತಾ ಇರ್ಲಿ, ಬನ್ನಿ ನಾವು ಮೊದಲನೇ ನ್ಯೂಸ್ ನೋಡೋಣ. ಮೊದಲನೇ ನ್ಯೂಸ್ ಏನಂದ್ರೆ, ಇದೇನ್ ತಗೊಬಂದಿ ತೆಲಂಗಾಣ ಡಿಫಾರೆಸ್ಟ್ರೇಷನ್. ನಿಂಗೆ ಏನಾದ್ರು ಉಸಿರಾಡಕ್ ತೊಂದರೆ ಆಗ್ತಿದ್ದೀನಾ? ಅವ್ರ ಪ್ರಾಣಿಗಳು ಅವ್ರು ನೋಡ್ಕೊಂತಾರೆ. ನೀ ಚಲೋ ನ್ಯೂಸ್ ತಗೋಬಾ. ಸೋಫಿಯಾ ಅನ್ಸಾರಿ ಅಕೌಂಟ್ ಡಿಲೀಟ್ ಆಯ್ತಾ, ಅದು ತಗೋಬಾ. ಬಿಗ್ ಬಾಸ್ ಇನ್ ಕಂಟೆಸ್ಟೆಂಟ್ ಏನಾರು ಆಯ್ತಾ, ಅವ್ರು ತಗೋಬಾ. ಟ್ರೆಂಡಿಂಗ್ ಇರೋದು ತಗೋಬಾ. ಇದೇನ್ ತಗೊಬಂದಿ? ಮೊದಲನೇ ನ್ಯೂಸ್ ಅಂತೂ ನಮ್ಗೆ ಬೇಕಾಗಿಲ್ಲ. 2ನೇ ನ್ಯೂಸ್ ನೋಡೋಣ ಬನ್ನಿ. ಇದು ತಗೋ ಅಂದ್ರೆ ಏನ್ ತಗೋಬೇಕು? ಇದು ತಗೋಬೇಕು. ಸರ್ ಯಾರು ಹಾಕೋದು? ಅಪ್ಪ ಬರ್ತಾನ ನಿನ್ ಸರ್ ಹಾಕಕ್ಕೆ? ರಿಸ್ಪೆಕ್ಟ್ ಎಲ್ಲೋಯ್ತು ನಿನ್ ರಿಸ್ಪೆಕ್ಟ್? ಹಿಂಗೆಲ್ಲ ಮಾಡ್ರೆ ಕೆಲಸ ತೆಗಿತೀನಿ. ಕೊಡೋ 400 ರೂಪಾಯಿ ಚೋದಿ ಮಂದಿ ರಿಸ್ಪೆಕ್ಟ್ ಬೇಕಂತ. ರಿಸ್ಪೆಕ್ಟ್ ನೋಡೋಣ ನ್ಯೂಸ್. ಇದು ಬೇಕಾಗಿರೋದು. ಇದು ಕೆಪ್ಪೆ ಕೀರ್ತಿದ್ದು ಆಯ್ತು. ಬ್ರೇಕಪ್ ಬ್ರೇಕಪ್ ಬ್ರೇಕಪ್. ಇವಾಗಿನ TRP ಬರ್ದ ನೋಡಿ. ಬ್ರೇಕಪ್ ಬನ್ನಿ ನೋಡೋಣ. ಕೆಪ್ಪೆ ಕೀರ್ತಿದ್ ಬ್ರೇಕಪ್ ಇವಾಗ ಸಿಗ್ಬೋದಲ್ಲ TRP. ಸೊ ಬನ್ನಿ ಇಬ್ರದ್ದು ಕತೆ ಏನಾಯ್ತಂತ ನೋಡೋಣ. ಯಾರ್ದು ರಿಲೇಷನ್ ಯಾರ ಜೊತೆ ಇದೆ, ಯಾರ್ದ ಮನೇಲಿ ಏನು ಆಗ್ತಿದೆ ಅಂತ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಗೊತ್ತಾಗತ್ತೆ. ಮೊದಲೆಲ್ಲ ಈ ಕೆಲಸ ಪಕ್ಕದ ಮನೆಯವ್ರು ಮಾಡ್ತಿದ್ರು, ಇವಾಗ ಸೋಷಿಯಲ್ ಮೀಡಿಯಾ ಮಾಡ್ತಿದೆ. ಹಾಯ್ ಜನರೇ, ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ಸಿಂಪತಿಗೆ ಅವ್ನು ಎಷ್ಟು ದೊಡ್ಡ ಇನ್ಫ್ಲೂಯೆನ್ಸರ್ ಆದ್ರೂ ಅವನಿಗೆ ಇಷ್ಟಾರು ತಲೆ ಇದ್ರೆ ಅವ್ನ ರಿಲೇಶನ್ಶಿಪ್ ಯಾರ ಜೊತೆ ಇದೆ, ಅವ್ನ ಪರ್ಸನಲ್ ಡೀಟೇಲ್ಸ್ ಯಾರ ಜೊತೆನೂ ಶೇರ್ ಮಾಡಲ್ಲ. ಅದು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅವ್ನು ಶೇರ್ ಮಾಡ್ದ ಅಂದ್ರೆ ಅದು ಒಂದೇ ರೀಸನ್, ಸಿಂಪತಿ ಇಲ್ಲ ಅಂದ್ರೆ ವ್ಯೂಸ್. ಅವನು ಏನು ಇಲ್ದಿರೋ ಟೈಮಲ್ಲಿ ನಾನು ಅವನಿಗೆ ಕಷ್ಟಕ್ಕೂ ಆಗಿದ್ದೀನಿ, ಎಲ್ಲದಕ್ಕೂ ಆಗಿದ್ದೀನಿ, ಅವನ ಜೊತೆ ಎಲ್ಲದಕ್ಕೂ ನಿಂತಿದ್ದೀನಿ, ಎಲ್ಲ ಮಾಡಿದ್ದೀನಿ. ಅವನು ನನ್ನ ಎಲ್ಲ ಕಷ್ಟಕ್ಕೂ ನಿಂತಿದ್ದಾನಿಲ್ಲ ಅಂತೆಲ್ಲ. ಬಟ್ ನನಗೇನು ಮಾಡಿಲ್ಲ. ಅದು ನಾನು ಅವನಿಗೆಲ್ಲ ಮಾಡಿದ್ದೀನಿ. ಒಂದ್ಸಲ ಇವಳು ಹೇಳ್ತಾಳೆ ಅವ್ನ ಕಷ್ಟಕ್ಕೂ ನಿಂತಾನೆ, ದುಃಖಕ್ಕೂ ನಿಂತಾನೆ, ಎಲ್ಲ ಅದಕ್ಕೂ ನಿಂತಾನಂತ. ಮತ್ತೊಂದ್ ಕಡೆ ಹೇಳ್ತಾಳೆ ಅವ್ನು ಏನು ಮಾಡಿಲ್ಲ, ಎಲ್ಲ ನಾನೇ ಮಾಡಿದ್ದೀನಿ ಅಂತ. ಹೌ ಇಸ್ ದಿಸ್ ಪಾಸಿಬಲ್? ರಿಲೇಶನ್ಶಿಪ್ ಅಂದ್ರೆ 2 ಕಡೆಯಿಂದ ಕಮ್ಯುನಿಕೇಶನ್, ಕನೆಕ್ಷನ್ ಎಲ್ಲದೂ ಇರಬೇಕು. ಇಲ್ಲಾಂದ್ರೆ ಅದಕ್ಕೆ ಕ್ರಶ್ ಅಂತಾರೆ. ಇವಳಿಗೆ ಸರಿ ಗೊತ್ತಿಲ್ಲ ಅವ್ನು ಏನ್ ಮಾಡೋಣ ಏನ್ ಮಾಡಿಲ್ಲ, ಆದ್ರೆ ವಿಡಿಯೋ ಮಾಡೋದಂತೂ ಬಿಟ್ಟಿಲ್ಲ. ಹೇಳೋದು ನಾನು ಸಿಂಪತಿಯಿಂದ ಬಂದು ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ನಾನು ಯಾರಿಂದ ಬಂದಿದ್ದೀನಿ, ಏನ್ ಮಾಡಿದೀನಿ ಎಲ್ಲ ಗೊತ್ತಿದೆ. ನೀನ್ ಯಾವ ತರ ವಿಡಿಯೋ ಮಾಡಿದೀಯಾ, ಯಾವ ತರ ಕಂಟೆಂಟ್ ಇದೆ, ಯಾವ ತರ ಕಂಟೆಂಟ್ ಇದೆ ಅಂತ ಎಲ್ಲಾರಿಗೂ ಗೊತ್ತು. ಅದು ಮತ್ತೆ ಬಿಡ್ಸ್ ಹೇಳೋದ್ ಬೇಡ. ಮತ್ತು ಅವ್ನ ಬಾಯ್ ಫ್ರೆಂಡು ಹಾಗೆ. ಅದು ಅಂತಾರಲ್ಲ ಲವ್ ಇಸ್ ಬ್ಲೈಂಡ್, ಅದು ನಿಜಾನೇ. ಇವರಿಬ್ರು ಲವ್ ಸ್ಟೋರಿ ನೋಡ್ರೆ ಲವ್ ಇಸ್ ಬ್ಲೈಂಡೇ. ಅವ್ನು ಯಾರು ಬರ್ತಾನೆ ಅವನಿಗೆ ಫಸ್ಟ್ ಅವಾರ್ಡ್ ಕೊಡ್ಬೇಕಿದು. ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಆ ಮನುಷ್ಯ. ಅರ್ಥ ಮಾಡ್ಕೊಂಡಿಲ್ಲ ಅಂತೆ ಆ ಮನುಷ್ಯಗ್ ನೋಡಿದ್ರೆ ಅವನಿಗೆ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ಸತ್ತೆ. ಇವಳಿಗೆ ಅರ್ಥ ಮಾಡ್ತಾನಂತೆ. ಸುನಿಲ್, ಈ ವಿಡಿಯೋ ಪರವಾಗಿ ನಾನು ಸಾರಿ ಕೇಳ್ತಿದ್ದೀನಿ. ನಿನ್ಗೆ ಹರ್ಟ್ ಆಗಿದ್ರೆ ಸಾರಿ. ವಿಡಿಯೋ ಮಧ್ಯೆ ಡಿಸ್ಕ್ಲೈಮರ್ ಬಂದ್ಬಿಡ್ತು ಸುನಿಲಿಗೆ ಸಾರಿ ಅಂತ. ಅವ್ರದ್ದಿಬ್ರು ರಿಲೇಷನ್ ಏನ್ ಬೇಕಾರಾಗ್ಲಿ ಅದು ಪರವಾಗಿಲ್ಲ, ಸುನಿಲಿಗೆ ಹರ್ಟ್ ಆಗ್ಬಾರ್ದು ಅಷ್ಟೇ. ಸುನಿಲಿಗೆ ಫಸ್ಟ್ ಸಾರಿ ಅಂದನ. ಅವನಿಗೂ ಟೀಸ್ ಮಾಡ್ತಿದ್ದೆ, ಇವನಿಗೂ ಟೀಸ್ ಮಾಡ್ತಿದ್ದೆ. ಸೊ ನಾನು ಮಾತಾಡ್ತಾ ನಾನು ಅವನಿಗೆ ಕ್ರಶ್ ಅಂತ ನಾನು ಅವನಿಗೆ ಕ್ರಶ್ ಅಂತ ಹೇಳ್ಕೊಂಡು ಸುಮ್ಮನೆ ಅವನ್ನ ಚುಡಾಯಿಸ್ತಿದ್ದೆ. ಅವನ್ ಕ್ರಶ್ ಅಂತೆ. ಏನ ಕ್ರಶ್ 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 ಸೀರಿಯಸ್ ಅಲ್ಲ, ಅವನಿಗೂ ಗೊತ್ತಿದೆ ಅದು. ಸುನಿಲ್ಗೂ ಗೊತ್ತಿದೆ. ಸುನಿಲ್ ಕೂಡ ತುಂಬಾ ಒಳ್ಳೆ ಫ್ರೆಂಡ್ ನನಗೆ. ಗೊತ್ತಿದೆ. ಮುಂದೆ ಗೊತ್ತಿದೆ. ಅವರು ಕೂಡ ಗೊತ್ತಿದೆ. ಮುಂದೆ ಗೊತ್ತಿದೆ. ಒಳ್ಳೆ ಫ್ರೆಂಡ್ ಅಷ್ಟೇ ನನಗೆ ಸುನಿಲು. ಗೊತ್ತಿದೆ. ಬಟ್ ಮುಂದೆ ಗೊತ್ತಿದೆ. ಮುಂದೆ ಇವಳು ಕನ್ಫ್ಯೂಸ್ ಅಲ್ಲಿದ್ದಾಳೆ, ಅವನ್ ಫ್ರೆಂಡ್ ಏನಂತ. ಇಷ್ಟು ಗೊತ್ತಿದೆ ಅಂದ್ಕಿಂತ ಮುಂದೆ ಲೈನೇ ಬರ್ತಿಲ್ಲ. ಕಂಪ್ಲೀಟ್ ದ ಸೆಂಟೆನ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಗೊತ್ತಿದೆ ಡ್ಯಾಶ್. ಅವ್ನು ಒಂದ್ ಕಡೆ ಇಂಟರ್ವ್ಯೂ ಕೊಟ್ರೆ ಇವಳು ಮತ್ತೊಂದ್ ಕಡೆ ಇಂಟರ್ವ್ಯೂ ಕೊಡ್ತಾಳೆ. ಇಬ್ರು ಹಂಗೆ ಇದ್ದಾರೆ. ಇಬ್ರಿಗೂ ಸಿಂಪತಿ ಸಿಗ್ತಿದೆ, ವ್ಯೂ ಸಿಗ್ತಿದೆ, ನಾವು ನೋಡ್ತಿದ್ದೀವಿ, ಹಂಗೆ ಮಜಾ ತಗೋತಿದ್ದೀವಿ. ಮತ್ತೇನೂ ಆಗಲ್ಲ ಇದು. ನೋಡಿ, ಯಾರಾದ್ರೂ ರಿಲೇಷನ್ ಅವ್ರದ್ದು ಆನ್ಲೈನ್ ಅಲ್ಲಿ ಹಾಕ್ತಿದ್ದಾರೆ ಅಂದ್ರೆ ದೇರ್ ವಿಲ್ ಬಿ ಒಪಿನಿಯನ್ಸ್. ಜನರ ಒಪಿನಿಯನ್ ಇದ್ದೇ ಇರತ್ತೆ. ಅದು ತಪ್ಪು ಆಗ್ಬೋದು, ಸರಿಯನ್ನೂ ಆಗ್ಬೋದು, ಅದು ನಮ್ಗೆ ಹೇಳಕ್ಕಾಗಲ್ಲ. ಸೊ ಗೈಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋಯಿಂದ ಯಾರಿಗೂ ಹೇಟ್ ಇಲ್ಲ. ಇಟ್ಸ್ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಓನ್ಲಿ. ನಾ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ. ಸೊ ಟಾಟಾ, ಬಾಯ್ ಬಾಯ್.